ಮನೆ ಒಳಗಡೆ ಯಾರು ಹೋಗಿರೋದು? ಅಯ್ಯೋ, ಬೆಳಗ್ಗೆಯಿಂದ ಕಾಲ್ ಮುರಿದು ಗುಬ್ಬಿ ತರ ಇಲ್ಲೇ ನಿಂತಿದ್ದೀನಿ ಮೇಡಮ್. ಮನೆ ಒಳಗೆ ಯಾರು ಹೋಗಿಲ್ಲ. ಇಡಿಯಟ್. ಏನೇ ಸುಹಾಸಿನಿ, ಎಲ್ಲೋ ಹೊರಗಡೆ ಹೋಗಿದ್ಯಂತೆ, ಆಗ್ಲೇ ಬಂದ್ಬಿಟ್ಟ? ಅಮ್ಮ, ನಮ್ಮ ಮನೆಗೆ ಯಾರಾದ್ರೂ ಬಂದಿದ್ರ? ಮಲಗಿರೋಳು ಎಬ್ಸಿ ಮನೆಗೆ ಯಾರಾದ್ರೂ ಬಂದಿದ್ರ ಅಂತ ಕೇಳಿದ್ರೆ ನಾನು ಏನೇ ಹೇಳಿ ಸುಹಾಸಿನಿ? ನಾನು ಹೇಳ್ತಿರೋದೇ ಈಗ. ಯಾರು ಬರ್ಬೇಕಾಗಿತ್ತು? ಯಾರೂ ಇಲ್ಲಮ್ಮ. ಯಾರು ಇಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಕೇಳ್ತಿದ್ಯಾ? ಅಮ್ಮ, ಯಾರೂ ಇಲ್ಲ ಅಂತ ಹೇಳ್ದೆ ತಾನೆ, ಸುಮ್ನೆ ತಲೆ ತಿನ್ಬೇಡ. ಅಯ್ಯೋ, ಇವಳಿಗೇನಾಯ್ತು? ಬಾಯಾರಿಕೆ ಆಗ್ತಾ ಇದೆ. ಯಾರ್ ಚಪ್ಪಲಿ ಇಲ್ಲಿ ಬಿಟ್ಟಿರೋದು? ಅಂದ್ರೆ ಮನೆಗೇನಾದ್ರೂ ವೈದೇಹಿನಿ ಬಂದಿದ್ಲ? ಅವಳಲ್ದೆ ಯಾರು ಈ ಮನೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಬೇಗ ಬನ್ನಿಪ್ಪ, ಹೊರಡೋಣ. ಒಂದು ನಿಮಿಷ, ಕಾಲ್ ಮಾಡ್ತೀನಿ. ಇದು ಅತ್ತಿಗೆನಾ? ಎಸ್, ಇದು ಅತ್ತಿಗೆನೆ. ಅಂದ್ರೆ ಅತ್ತಿಗೆ ಇನ್ನು ಬದುಕಿದಾರೆ ಅಂದ್ರೆ ಇಷ್ಟು ವರ್ಷ ಎಲ್ಲಿದ್ರು?
ಏನಳಿ ಅಂದ್ರೆ ಏನೋ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಯಾಕೆ? ಏನ್ ವಿಷಯ? ಅತ್ತೆ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಅದೇನು ಅಂತ ಕೇಳಿ ಅಳಿ ಅಂದ್ರೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅತ್ತೆ, ನಾನು ಈ ರೀತಿ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಒಂದ್ ವೇಳೆ ವೈದೇಹಿ ಅತ್ತಿಗೆ ಮತ್ತೆ ನಿಮ್ ಕಣ್ಮುಂದೆ ಬಂದ್ರೆ ನಿಮ್ಗೇನನ್ಸುತ್ತೆ? ಇದೇನಳಿ ಅಂದ್ರೆ ಈ 20 ವರ್ಷದಲ್ಲಿ ಸಡನ್ ಆಗಿ ಅತ್ತಿಗೆ ವಿಷಯನ ಯಾವತ್ತೂ ಕೇಳದೆ ಇರೋರು ಇವತ್ತು ಕೇಳ್ತಾ ಇದ್ದೀರಾ? ಯಾಕೆ? ನಿಮ್ ಅತ್ತಿಗೆ ಏನಾದ್ರೂ ನಿಮ್ ಕನಸಿನಲ್ಲಿ ಬಂದಿದ್ರಾ? ಚೇಚೆ, ಹಾಗೇನಿಲ್ಲ ಅತ್ತೆ. ಒಂದ್ ವೇಳೆ ವೈದೇಹಿ ಅತ್ತಿಗೆ ಬದುಕಿದ್ದು ಮತ್ತೆ ನಮ್ಮನೆಗೆ ಬಂದ್ರೆ ಹೇಗಿರುತ್ತೆ ಅಂತ ಯೋಚನೆ ಬಂತು. ಅದಕ್ಕೆ ಹಾಗೆ ಕೇಳ್ದೆ ಅತ್ತೆ. ಸತ್ತೋಗಿರೋ ಮಗಳು ಮತ್ತೆ ಬದುಕ್ ಬಂದ್ರೆ ಯಾವ ತಾಯಿ ತಾನೇ ಸಂತೋಷ ಆಗಲ್ಲ? ಸಾರಿ ಅತ್ತೆ, ನಿಮಗೆ ಬೇಜಾರು ಮಾಡಬೇಕು ಅಂತ ನಾನು ಹಾಗೆ ಕೇಳಲಿಲ್ಲ. ಅದೇನೋ ಕೇಳಬೇಕು ಅನಿಸ್ತು, ಅದಕ್ಕೆ ಕೇಳಿದೆ. ಮತ್ತೆ ಯಾವತ್ತೂ ಈ ವಿಷಯನ ನಿಮ್ ಜೊತೆ ಡಿಸ್ಕಸ್ ಮಾಡಲ್ಲ ಅತ್ತೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಸುವಾಸಿನಿ ಏನಾದ್ರೂ ಬಂದ್ರೆ ದೊಡ್ಡ ಜಗಳ ಮಾಡ್ತಾಳೆ. ನಾನು ಬರ್ತೀನಿ ಅತ್ತೆ. ನ್ಯೂ ಇಯರ್ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ. ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ನಮ್ ಲೆವೆಲ್ಗೆ, ನಮ್ ಟೇಸ್ಟ್ ತಕ್ಕ ಹಾಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ಸ್ ಅಮ್ಮ. ಬಟ್ ಇದನ್ನೆಲ್ಲ ಮಾಡಿದ್ದು ಇವೆಂಟ್ ಮ್ಯಾನೇಜ್ಮೆಂಟ್ ಅವರಲ್ಲ, ಅಮೂಲ್ಯನೇ ನಿಂತು ಮಾಡಿಸಿ. ಹೌದಾ? ತುಂಬಾ ಚೆನ್ನಾಗಿದೆ ಅಮೂಲ್ಯ. ಈ ರೀತಿ ಎಲ್ಲ ಡೆಕೋರೇಷನ್ ಮಾಡ್ಸಕ್ಕೆ ನಿನ್ನಿಂದಾನೇ ಸಾಧ್ಯ. ವೆರಿ ನೈಸ್. ಪ್ರಪಂಚದಲ್ಲಿ ಯಾರಿಗೂ ಇಲ್ದಿರೋ ಅಮ್ಮ ಇವನ್ಗೊಬ್ನಿಗೆ ಇರೋದು ಅನ್ಸುತ್ತೆ. ಅಮ್ಮ ಕೆಟ್ಟದ್ ಮಾಡಿದ್ರು ಸೈ ಅಂತಾನೆ, ಒಳ್ಳೇದ್ ಮಾಡಿದ್ರು ಸೈ ಅಂತಾನೆ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ. ಸಿಡುಕ್ಮುತಿ ಸಿದ್ದಪ್ಪ.
ಇವರು ನಮ್ ವೈದೇಹಿ ಅತ್ತಿಗೆ ಅಲ್ವಾ? ಹಾಗಾದ್ರೆ ನಾನ್ ಮನೆ ಹತ್ರ ನೋಡಿದ್ದು ಇವರನ್ನೇ. ಅಂದ್ರೆ ನಮ್ ವೈದೇಹಿ ಅತ್ತಿಗೆ ಇನ್ನು ಬದುಕಿದ್ದಾರೆ ಅಂತಾಯ್ತು. ಶ್ರೀಧರ್ಗೆ ನಾನು ಇಲ್ಲಿರೋ ವಿಷಯ ಗೊತ್ತಾಗಿರ್ಬಹುದಾ? ಅವನು ಸುಹಾಸಿನಿಗೆ ಹೇಳಿದ್ರೆ ಅವಳು ನನ್ನ ಕತೆ ಮುಗಿಸ್ಬಿಡ್ತಾಳೆ. ದೇವ್ರೆ, ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋ ಹಾಗೆ ಮಾಡು. ಕೇಕ್ ಬರ್ತೇನೆ ಒಂದೇ ನಿಮಿಷ. ಬನ್ನಿ 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 ಬನ್ನಿ. ಬಾ ಬೇಗ ನ್ಯೂ ಇಯರ್ ಕೇಕ್ ನ ಕಟ್ ಮಾಡೋಣ. ಆಮೇಲೆ ಮಾಡ್ಬೇಕಾಗಿರೋ ಕೆಲಸ ಇನ್ನೂ ಜಾಸ್ತಿ ಇದೆ. ಹ್ಞೂ ಬಾಸ್, 11 ಗಂಟೆ ಆಗ್ಬಿಡುತ್ತೆ, ಆಮೇಲೆ ಮುಹೂರ್ತ ಮೀರೋಗ್ಬಿಡುತ್ತೆ. ಟಾರ್ಗೆಟ್ ಕಾಂತ ಕೇಕ್ ಕಟ್ ಮಾಡೋದು 11 ಗಂಟೆಗಲ್ಲ 12 ಗಂಟೆಗೆ. ಅಯ್ಯೋ ಇಲ್ಲ ಸರ್, ಕೋವಿಡ್ ಬಂದ್ಮೇಲಿಂದ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಎಲ್ಲರೂ 11 ಗಂಟೆಗೆ ಕೇಕ್ ಕಟ್ ಮಾಡಿ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡೋದು. ಶ್ರೀಕಾಂತ, ನಿಮ್ಗೆ ಆಲ್ರೆಡಿ ಸರಿಯಾಗಿ ಏರ್ಬಿಟ್ಟಿದೆ ಅನ್ಸುತ್ತೆ. ಅಯ್ಯೋ ಇಲ್ಲ ಬಾಸ್, ಇವತ್ತು ಕುಡಿದ್ರೆ ವರ್ಷ ಪೂರ್ತಿ ಕುಡಿತಾನೇ ಇರ್ತೀವಿ ಅಂತ ಜ್ಯೂಸ್ ಬಿಟ್ಟು ಬೇರೆ ಏನು ಕುಡ್ದಿಲ್ಲ. ಬೇಕಾದ್ರೆ ನೋಡಿ ನೀವೇ. ಶ್ರೀಕಾಂತ, ನಿಮ್ ಬಂಡವಾಳ ನನಗೆ ಗೊತ್ತಿಲ್ವಾ? ಮೊದಲೇ ರೆಡಿ ಮಿಕ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ನೀವು. ಊರಿನ ಕಣ್ಣಿಗೆ ಅದು ಕೂಲ್ ಡ್ರಿಂಕ್ ತರ ಕಂಡ್ರು ಒಳಗಡೆ ನಿಮ್ ಮಿಕ್ಸಿಂಗ್ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಗ್ರಜ ಬಾ, ಟೈಮ್ ವೇಸ್ಟ್ ಮಾಡ್ಬೇಡ, ಬೇಗ ಬೇಗ ಕೇಕ್ ಕಟ್ ಮಾಡೋಣ. ವಿಕ್ರಾಂತ್, ಈಗ ಇನ್ನೂ 11 12 ಗಂಟೆಗೆ ಇನ್ನೂ ಟೈಮ್ ಇದೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನಾವ್ ಯಾಕೆ 12 ಗಂಟೆಗೆ ಸೆಲೆಬ್ರೇಟ್ ಮಾಡ್ಬೇಕು? ನಾವು ನ್ಯೂ ಇಯರ್ ನ ಇನ್ನು ಬೇಗನೆ ವೆಲ್ಕಮ್ ಮಾಡೋಣ. ಸರಿ ಕಲ್ಲಪ್ಪ, ನಿಮ್ಮಿಷ್ಟ, ನಡಿ. To the honors, please. ಇವಳು ತಿನ್ನಿಸ್ಲಾ ಬೇಡವಾ? ಈಗ್ಲೂ ನಿನಗ್ ಬಿಗುಮಾನನಾ? ಸರಿ ಬಿಡು, ನೀನ್ ತಿನ್ಸಲ್ಲ ಅಂತ ಗೊತ್ತಾಯ್ತು. ಲಾಸ್ಟ್ ಇಯರ್ ಕೂಡ ನಾವು ಜಗಳ ಮಾಡ್ಕೊಂಡಿದ್ದ. ಹೋದ್ ವರ್ಷನೇ ಹಂಗೆ ಅಂದ್ಮೇಲೆ ಈ ವರ್ಷ ಕೇಳ್ಬೇಕಾ? ನಮ್ಮ ಪರ್ಸನಲ್ ಮ್ಯಾಟರ್ ಪರ್ಸನಲ್ ಆಗಿರ್ಲಿ, ನಮ್ಮ ಜಗಳ ಊರವ್ರಿಗೆಲ್ಲ ಗೊತ್ತಾಗೋದು ಬೇಡ. ಥ್ಯಾಂಕ್ ಯು ವೇದಾಂತ್. ಏನ್ ವೇದಾಂತ್, ಈಗೆಲ್ಲ ಸರಿ ಹೋಯ್ತಾ? ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಸಾರ್ಥಕ್? ನಮ್ಮಿಬ್ಬರು ಜಗಳದ ಬಗ್ಗೆನಾ? ಎಲ್ಲ ಸಾರ್ಟ್ ಆಗಿದೆ. ಎವ್ರಿಥಿಂಗ್ ಇಸ್ ಓಕೆ.
ನಿಮ್ಮಿಬ್ರು ಮಧ್ಯೆ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದ ಅಮ್ಮನು ಖುಷಿಯಾಗಿದ್ದಾಳೆ ಅಂತ ಆಯ್ತು. ಅದ್ರ ಬಗ್ಗೆ ನನಗೆ ಕನ್ಫರ್ಮೇಶನ್ ಇಲ್ಲ ಸಾರ್ಥಕ್. ಯಾಕೋ ಖುಷಿಯಾಗಿರೋ ತರ ಆಕ್ಟ್ ಮಾಡ್ತಿದ್ದಾಳೆ ಅನಿಸ್ತದೆ. ಹಾಗಿದ್ರೆ ಅಮ್ಮು ಖುಷಿಯಾಗಿಲ್ಲ ಅನ್ನೋದು ನಿಮ್ಗೂ ಗೊತ್ತಿದೆ. ನಿಮ್ಮಿಬ್ರು ಮಧ್ಯೆ ಏನೇ ಇರ್ಲಿ ವೇದಾಂತ್, ಅದನ್ನ ನೀವಿಬ್ರು ಇಲ್ಲಿಗೆ ನಿಲ್ಸೋದು ಒಳ್ಳೇದು. ಯಾಕೆಂದ್ರೆ ನಿಮ್ ಕಡೆಯಿಂದ ಇನ್ನೇನೇ ಆದ್ರೂ ಅದು ತಪ್ಪಿದ ಮೇಲೆ ತಪ್ಪು ಮಾಡ್ದಾಗುತ್ತೆ. ಏನ್ ಹೇಳ್ತಿದ್ದೀರಾ ಸಾರ್ಥಕ್? ಹೌದು ವೇದಾಂತ್, ಮೊನ್ನೆ ನಡೆದಿರೋ ಜಗಳದಲ್ಲಿ ಅಮ್ಮುದು ತುಂಬಾ ಕಡಿಮೆ ತಪ್ಪಿದೆ, ಅಥವಾ ತಪ್ಪೇ ಇಲ್ಲ ಅಂತ ಹೇಳ್ಬೋದು. ಅವತ್ತೇನಾಯ್ತು ಅಂತ ನಿಮ್ಗೆ ಗೊತ್ತಾದ್ರೆ ನಾನು ಹೇಳಿದ ನಿಜ ಅಂತ ನಿಮ್ಗೆ ಅನ್ಸುತ್ತೆ. ಏನ್ ನಡೀತು? ನಡೆದಿದ್ದೆಲ್ಲ ಕಣ್ಣಾರೆ ನೋಡುದಲ್ಲ ಸಾರ್ಥಕ್. ಪ್ರತಿಯೊಂದು ವಿಚಾರಕ್ಕೂ ಅದರದೇ ಆದ ಕಾಸ್ ಅಂಡ್ ಎಫೆಕ್ಟ್ ಇರುತ್ತೆ ವೇದಾಂತ್. ಅದೇ ರೀತಿ ಪ್ರತಿಯೊಂದು ಆಕ್ಷನ್ಗೂ ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ನೀವು ಬರೀ ಎಫೆಕ್ಟ್ ಮತ್ತೆ ರಿಯಾಕ್ಷನ್ ಅಷ್ಟೇ ನೋಡ್ತಿದ್ದೀರಾ, ಅದ್ರ ಹಿಂದಿನ ಸತ್ಯ ಅನ್ನಲ್ಲ. ಅವತ್ತೇನ್ ನಡೀತು ಅಂದ್ರೆ, ಹೇಗೆ ಒಂದೊಂದೇ ಹೊಡೆದಾಗ್ತಾ ಇದ್ರೆ ನಿಮ್ಮಪ್ಪ ತಂದ್ಕೊಡ್ತಾರೆ. ನಿನ್ನ ಅಪ್ಪ ಅಮ್ಮ ಅನಿಸ್ಕೊಂಡ್ರು ನಿನ್ಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ನೀನ್ ಹೀಗೆ ಎಲ್ಲ ಅನ್ಯಾಯ ಬಗ್ಗೆ ಹೊಡೆದ ಹಾಕ್ತಿರ್ಲಿಲ್ಲ. ಅಂಜು ಅವತ್ತು ಬೈ ಮಿಸ್ಟೇಕ್ ಒಂದು ಪಿಂಗಾಣಿ ಬೋಲ್ ಹೊಡೆದಾಕದು ಅಷ್ಟೇ. ಅಷ್ಟಕ್ಕೆ ಅತ್ತೆ ಕೋಪ ಮಾಡ್ಕೊಂಡು ಅಂಜು ಮತ್ತೆ ಅವ್ರ ಮನೆಯವ್ರಿಗೆಲ್ಲ ಬೈದು ಅಂಜುಗೆ ಹೊಡೆಯಕ್ಕೆ ಹೋಗಿದ್ರು. ಸಾರ್ಥಕ್, ನಾನ್ ನಿಜನೇ ಹೇಳ್ತೀನಿ ವೇದಾಂತ್. ಏನಾಯ್ತು ಅನ್ನೋದನ್ನ ನಾನು ಅಂಜು ಹತ್ರನೇ ಕೇಳಿ ತಿಳ್ಕೊಂಡಿದೀನಿ. ಮಕ್ಕಳು ಸುಳ್ಳು ಹೇಳಲ್ಲ ವೇದಾಂತ್, ಅದಕ್ಕೆ ನಾನು ಅವಳನ್ನ ನಂಬ್ದೆ. ಅಂಜುಗೆ ಅತ್ತೆ ಹೊಡೆಯಕ್ ಹೋದಾಗ ಅಮ್ಮು ಬಂದು ಯಾಕೆ ಅಂತ ಕೇಳಿದಾಳೆ. ಆಗ ಅತ್ತೆ ಅಮ್ಮು ಮೇಲೂ ಕೂಗಾಡಿದ್ದಾರೆ. ಅದೇ ಟೈಮ್ಗೆ ನೀವು ಬಂದ್ರಿ. ಅಮ್ಮು ಬಜಾರಿನೇ ಇರ್ಬೋದು ವೇದಾಂತ್, ಆದ್ರೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಅದು ನಿಮ್ಗೂ ಗೊತ್ತಿದೆ. ಅದಕ್ಕೆ ಹೇಳಿದ್ದು ಇದರಲ್ಲಿ ಅಮ್ಮು ತಪ್ಪು ಏನೂ ಇಲ್ಲ ಅಂತ. ಅಮ್ಮೋ, ಅಣ್ಣನ್ ಒಂದ್ ಕಡೆ ನಿನ್ನ ಒಂದ್ ಕಡೆ ಈ ತರ ನೋಡಕ್ ಆಗ್ತಾ ಇಲ್ಲ ಕಣೆ. ನಿಮ್ ಹಠ ಹೇಗೆ ಕಂಟಿನ್ಯೂ ಆಗತ್ತಾ? ಗಂಡ ಹೆಂಡತಿ ಜಗಳ ಮಲ್ಗೋವರೆಗೂ ಅಂತ ಅಂತಾರೆ, ಬಟ್ ನಿಮ್ ಜಗಳ ನೋಡ್ರೆ ಇಡೀ ವರ್ಷ ಕಂಟಿನ್ಯೂ ಆಗೋ ತರ ಇದೆ. ಅಯ್ಯೋ, ಹಾಗೆಲ್ಲ ಏನು ಇಲ್ಲ ಅದಕ್ಕೆ. ಅವನೇ ವಿಶ್ ಮಾಡಿ ಕೇಕ್ ತಿನ್ಸಿದ್ನಲ್ಲ, ನೀವೇ ನೋಡಿದ್ರಲ್ಲ. ಗಂಡನ್ ಪರ ವಹಿಸ್ಕೊಂಡ್ ಮಾತಾಡ್ಬೇಕು, ಆದ್ರೆ ಅದು ಹೊರಗಿನವ್ರ ಹತ್ರ, ಮನೆಯವ್ರ ಹತ್ರ ಅಲ್ಲ. ಇಲ್ಲ ಅದಕ್ಕೆ ನಾನು ನಿಜಾನೇ ಹೇಳ್ತಿದ್ದೀನಿ, ಅವನೇ ಕೇಕ್ ತಿನ್ಸಿದ್ನಲ್ಲ. ಸರಿ, ಓಕೆ ಅಮ್ಮ, ಅವ್ನ್ ತಿನ್ಸ್ದ ಅಂತಾನೆ ಇಟ್ಕೊಳ್ಳೋಣ. ನೀವು ನಾರ್ಮಲ್ ಆಗಿದ್ದಿದ್ರೆ ಯಾಕೆ ಈ ತರ ಮೂಲೆ ಮೂಲೆಯಲ್ಲಿ ಇರ್ತಿದ್ರಿ? ಅಂಟ್ಕೊಂತಾನೆ ಇರ್ತಿದ್ರಿ. ಇಲ್ಲ ಅದಕ್ಕೆ ಹಾಗೆ ಮಾತಾಡ್ತಾ. ಸಾಕ್ ಸುಮ್ನಿರು ಅಮ್ಮ, ನನಗೆಲ್ಲ ಅರ್ಥ ಆಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಅಣ್ಣನ್ ಸ್ವಭಾವ ಏನಂತ ನಿಂಗೆ ಚೆನ್ನಾಗ್ ಗೊತ್ತು. ಅವನ್ ಕೋಪ ಮಾಡ್ಕೊಳ್ತಾನೆ ಅಂತ ನೀನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನೀನೇ ಗಟ್ಟಿ ಮನ್ಸ್ ಮಾಡಿ ಅಣ್ಣಂಗೋಸ್ಕರ ಅಮ್ಮನ ಹತ್ರ ಸಾರಿ ಕೇಳ್ಬಿಡು, ಅದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಹೊಸ ವರ್ಷಕ್ಕೆ ಈ ತರ ಜಗಳ ಸ್ಟಾರ್ಟ್ ಮಾಡ್ಕೊಂಡ್ರೆ ಇಡೀ ವರ್ಷ ಜಗಳ ಆಡ್ತಾ ಇರ್ಬೇಕಾಗತ್ತೆ. ಹೆಣ್ ಕರಗಿದ್ರೆ ಕೂಡಿ ಬಾಳೋಕಾಗೋದು, ಇಲ್ಲ ಅಂತಂದ್ರೆ ಕೊರಗ್ತಾ ಇರ್ಬೇಕಾಗತ್ತೆ. ಹೌದು, ಅದಕ್ಕೆ ಹೇಳ್ತಿರೋದ್ ನಿಜ. ಆ ಸುಹಾಸಿನಿಯಿಂದ ನಾವ್ಯಾಕೆ ಜಗಳ ಮಾಡ್ಕೋಬೇಕು? ಸುಹಾಸಿನಿ ಪ್ಲಾನ್ ಏನು ಅಂತ ಗೊತ್ತಿದ್ದು ನಾನ್ ವೇದಾಂತ್ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ.